ನಮಸ್ಕಾರ. ಡಯಾಬಿಟಿಸ್ ಬಂದ ಕೂಡಲೇ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬರುತ್ತಾ ಅಂತ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆಗಳು ಬರುತ್ತೆ. ನಾವು ಅದಕ್ಕೆ ಹೇಳೋದು ತಕ್ಷಣ ಏನು ಸಮಸ್ಯೆಗಳು ಕಾಣಿಸಲ್ಲ ನಮ್ಮ ಬಾಡಿಯಲ್ಲಿ. ಯಾವಾಗಲೂ ಡಯಾಬಿಟೀಸ್ ಹೆಂಗೆ ಅಂತಂದರೆ ನಿಧಾನವಾಗಿ ತನ್ನ ಇಫೆಕ್ಟ್ಗಳನ್ನು ತೋರಿಸ್ತಾ ಹೋಗೋಂಥದ್ದು. ಆಲ್ ಆಫ್ ಎ ಸಡನ್ ನಿಮ್ಮ ದೇಹದಲ್ಲಿ ಇವತ್ತು ಡಯಾಗ್ನೈಸ್ ಆದ ತಕ್ಷಣವೇ, ಅಥವಾ ಡಯಾಗ್ನೈಸ್ ಆಗೋದೂ ಈಗ ಡಯಾಬಿಟೀಸ್ ಹೆಂಗೆ ಅಂತಂದರೆ ಆಕಸ್ಮಿಕವಾಗಿ ಆಗಿರುತ್ತೆ. ತುಂಬ ಯಾವುದೋ ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಅಥವಾ ಇನ್ನೇನಾದ್ರು ಮಾಡಿಸ್ಕೊಳ್ಳೋಕ್ಕೋಸ್ಕರ ನೀವು ಟೆಸ್ಟ್ ಮಾಡಿದಾಗ ನನಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇದೆ ಅಂತ ಗೊತ್ತಾಗೋದು. ಹ್ಯಾಸ್ ಸಚ್ ಸ್ವಲ್ಪ ಏರುಪೇರು ಆದಾಗ, ಜಾಸ್ತಿ ಆದಾಗೆಲ್ಲ ನಮ್ಮ ದೇಹದಲ್ಲಿ ಯಾವುದೇ ಸಿಂಪ್ಟಮ್ಸ್ಗಳು ತೋರಿಸಲ್ಲ. ತುಂಬ ಟೈಮ್ ಆದಮೇಲೆ ನಮಗೆ ಏನೋ ನರ ನೋವು ಬರೋದು, ಅಥವಾ ಇನ್ನು ಕಣ್ಣಿನ ವಿಷನ್ ಕಮ್ಮಿ ಆಗೋಂಥದ್ದು, ಅಥವಾ ಇನ್ನೇನೋ ಪೇಯ್ನ್ ಬಂದಾಗ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾಗೋದು ಡಯಾಬಿಟೀಸ್ ಬಂದಿದೆ ಅಂತ. ಹೀಗೆ ಡಯಾಬಿಟೀಸ್ ಬಂದ ಮೇಲೇನೂ ತುಂಬ ಜನ ಟ್ಯಾಬ್ಲೆಟ್ಸ್ಗಳು ಬೇಕಾಗುತ್ತೆ. ಇನ್ನು ಕೆಲವರಿಗೆ ಜಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ, ಅಂದರೆ ನಿಮ್ಮ ಆಹಾರಗಳು ಅಥವಾ ಆ್ಯಕ್ಟಿವಿಟಿ ಎಲ್ಲ ಚೇಂಜ್ ಮಾಡಿದಾಗ ಕಂಟ್ರೋಲ್ ಬರೋದಂತೂ ಇದೆ. ಇವಾಗ ಕೆಲವೊಂದ್ಸಲ ಏನಾಗುತ್ತೆ, ನೀವು ಎಷ್ಟೇ ಮಾಡಿದ್ರೂ ಕಂಟ್ರೋಲಿಗೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಔಷಧಿಗಳನ್ನು ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್ಗಳು ಕೊಟ್ಟಿರ್ತಾರೆ. ಸೊ ಹೀಗೆ ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊಂಡಾಗ ಅದರದ್ದೇ ಆದ ಒಂದಿಷ್ಟು ಸೈಡ್ ಇಫೆಕ್ಟ್ಸ್ಗಳು ಅಂತ ಏನಿರುತ್ತೆ ಅವುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ದೇಹದಲ್ಲಿ. ಹೀಗೆ ಡಯಾಬಿಟೀಸ್ ಅಂತ ಗೊತ್ತಾದ ಕೂಡಲೇ ತಕ್ಷಣವೇ ಯಾವುದೇ ಕಾಯಿಲೆಗಳು ಬರಲ್ಲ. ಹ್ಯಾಸ್ ಸಚ್ ಡಯಾಬಿಟೀಸು ಒಂದು ಕಾಯಿಲೆ ಅಲ್ಲ, ಅದೊಂದು ಡಿಸಾರ್ಡರ್. ಸೊ ಈ ಡಿಸಾರ್ಡರ್ ಏನು ಮಾಡುತ್ತೆ, ಬೇರೆ ಬೇರೆ ಅಂಗಾಂಗಗಳನ್ನು ಒಂದೊಂದೇ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ. ಒಬ್ಬೊಬ್ಬರಿಗೆ ಮೊದಲು ಹಾರ್ಟನ್ನು ಟಾರ್ಗೆಟ್ ಮಾಡುತ್ತೆ, ಕೆಲವೊಂದ್ಸಲಿ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗುತ್ತೆ, ಅಥವಾ ಲಿವರ್ ಫಂಕ್ಷನ್, ಅಥವಾ ಕಣ್ಣಿನ ಫಂಕ್ಷನ್, ನರ, ಸ್ಕಿನ್, ಹೀಗೆ ಒಂದೊಂದ್ರ ಮೇಲೆ ಅದರದ್ದು ಇಫೆಕ್ಟ್ಗಳನ್ನು ತೋರಿಸ್ತಾ ಹೋಗುತ್ತೆ. ಇನ್ನು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದರೆ ಓವರಾಲ್ ನಮ್ಮ ಜೀರ್ಣವಾಗಂಥದ್ದು ಅಥವಾ ಹೀರುವಿಕೆ, ನಾವು ಏನು ಆಹಾರ ತೊಗೊಂಡಿದ್ದೀವಿ ಅದು ನಮ್ಮ ದೇಹಕ್ಕೆ ಒಗ್ಗಬೇಕಲ್ಲ, ಅಂದರೆ ಅದು ಸ್ವೀಕರಿಸ್ಬೇಕಲ್ಲ, ಅದ್ರ ಮೇಲೂ ಒಂದು ಇಂಪ್ಯಾಕ್ಟನ್ನು ತೋರಿಸುತ್ತೆ ಈ ಡಯಾಬಿಟೀಸ್. ಈ ಶುಗರ್ ಲೆವೆಲ್ಸ್ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ಅನುಗುಣವಾಗಿ ನಾವು ತಗೊಳ್ಳೋಂತಹ ಸ್ಟೆಪ್ಸ್ಗಳು ಏನಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಔಷಧಿಗಳನ್ನು ತಗೊಂಡಾಗ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಏನು ಮಾಡುತ್ತೆ, ಡೆಫಿಷಿಯನ್ಸಿಗಳನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ತಕ್ಷಣ ಡೈರೆಕ್ಟ್ ಇಂಪ್ಯಾಕ್ಟ್ಗಳು ಇರಲ್ಲ. ಇವಾಗ ನಮ್ಮ ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಅಯನ್ ಕಮ್ಮಿ ಆಗಿದೆ, ಕಬ್ಬಿಣದ ಅಂಶ ಕಮ್ಮಿ ಆಗಿದೆ, ಹಿಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಇದೆ, ಅಥವಾ B12 ಕಮ್ಮಿ ಇದೆ, ವಿಟಮಿನ್ D ಕಮ್ಮಿ ಇದೆ ಅಂತಂದರೆ ಎರಡು ಅರ್ಥ. ಏನೇ ಡೆಫಿಷಿಯನ್ಸಿ ಆಹಾರ ಅಂದರೆ ನಮ್ಮ ದೇಹದಲ್ಲಿ ಇದೆ ಅಂತಂದರೆ ಎರಡು ಅರ್ಥ. ಒಂದು, ನಮ್ಮ ದೇಹ ನಾವು ಆಹಾರ ಸ್ವೀಕರಿಸ್ತಾ ಇಲ್ಲ, ಏನು ನ್ಯೂಟ್ರಿಯೆಂಟ್ ಬೇಕು ದೇಹಕ್ಕೆ ಅದನ್ನು ನಾವು ಸ್ವೀಕರಿಸದೇ ಇದ್ದಾಗ ಡೆಫಿಷಿಯನ್ಸಿ ಆಗ್ಬೋದು. ಇನ್ನೊಂದು, ನೀವು ಸ್ವೀಕರಿಸ್ತಾ ಇದ್ದೀರಾ ಆದರೆ ದೇಹ ಅದನ್ನು ಸರಿಯಾಗಿ ಬಳಸ್ಕೊತಾ ಇಲ್ಲ, ಅಂದರೆ ಅದನ್ನು ಜೀರ್ಣ ಮಾಡಿ ಅರಗಿಸ್ಕೊಂಡು ದೇಹದಲ್ಲಿ ಇಟ್ಕೋತಾ ಇಲ್ಲ, ಆವಾಗಲೂ ಡೆಫಿಷಿಯನ್ಸಿ ಬರೋಂತಹ ಸಾಧ್ಯತೆ ಇರೋಂಥದ್ದು. ಹೀಗೆ ಎರಡು ಸಂದರ್ಭದಲ್ಲಿ ನಡೆಯೋಂಥದ್ದು. ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದರೆ, ಇವಾಗ ನಾನು ಹೇಳಿದೆ ಜೀರ್ಣ ಆಗದೇ ಇರೋದಕ್ಕೂ ಹಲವಾರು ಕಾರಣಗಳು ಇರುತ್ತೆ. ಸೆಕೆಂಡ್ ಕಾರಣದಕ್ಕೂ ಸಬ್ ಕಾರಣಗಳು ಅಂತ ನೋಡಿದಾಗ ಒಂದೇನು ಅಂತಂದರೆ, ನಮ್ಮ ಜೀರ್ಣಕ್ರಿಯೆನೇ ಚೆನ್ನಾಗಿಲ್ಲದೆ ಇರೋಂಥದ್ದು. ನಿಮ್ಗೆ ಚೆನ್ನಾಗಿ ಗುಡ್ ಬ್ಯಾಕ್ಟೀರಿಯಾಗಳು ಬೇಕು. ಈಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆದಾಗ ನಮ್ಮ ಕರಳಲ್ಲಿ ಆವಾಗ್ಲೂ ಚೆನ್ನಾಗಿ ಅಬ್ಸಾರ್ಪ್ಷನ್ ಎಲ್ಲ ಆಗಲ್ಲ, ಡೈಜೆಷನ್ ಚೆನ್ನಾಗಾಗಲ್ಲ. ಇನ್ನೊಂದು ಕಾರಣ ಹೆಂಗೆ ಅಂತಂದರೆ, ನೀವು ಯಾವುದೋ ಆಹಾರನ ಸ್ವೀಕರಿಸ್ತೀರಾ ಅಥವಾ ಅದ್ರ ಜೊತೆಲಿ ಇನ್ಯಾವುದೋ ಒಂದು ಮೆಡಿಸಿನ್ ಬಂದಿರುತ್ತೆ, ಅವುಗಳ ಇಂಟ್ರ್ಯಾಕ್ಷನ್ ಒಂದಕ್ಕೊಂದು ಸೇರಿದಾಗ ಅಬ್ಸಾರ್ಪ್ಷನ್ ಆಗದೇ ಇರೋಂಥದ್ದು. ನೀವು ಗಮನಿಸಿರ್ಬೋದು, ಎಸ್ಪೆಷಲಿ ಹೆಂಗಸರು ಇದನ್ನು ಗಮನಿಸಿರ್ಬೋದು, ಪ್ರೆಗ್ನೆಂಟ್ ಆದಾಗ ಅಯನ್ ಮತ್ತು ಕ್ಯಾಲ್ಶಿಯಂ ಜೊತೆಗೆ ಕೊಡಲ್ಲ. ಹೇಳ್ತಾರೆ, ನೀವು ಅಯನ್ ಟ್ಯಾಬ್ಲೆಟನ್ನು ರಾತ್ರಿ ತೊಗೊಳ್ಳಿ, ಕ್ಯಾಲ್ಶಿಯಂ ಬೆಳಿಗ್ಗೆ ತೊಗೊಳ್ಳಿ, ಅಥವಾ ಉಲ್ಟಾ ಆ ಥರ ಒಟ್ಟಿಗೆ ಕೊಡಲ್ಲ, ಕ್ಯಾಲ್ಶಿಯಮು ಅಯನ್ನು ಒಟ್ಟಿಗೆ ಕೊಡಲ್ಲ. ಯಾಕೆಂತಂದರೆ ಅವು ಎರಡು ಒಟ್ಟಿಗೆ ತಗೊಂಡಾಗ ನಮ್ಮ ದೇಹ ಜಾಸ್ತಿ ಅದನ್ನು ಹೀರುವಿಕೆ ಮಾಡ್ಕೊಳ್ಳಲ್ಲ. ಯಾಕೆಂತಂದರೆ ಅದು ಎರಡನ್ನೂ ಹೀರುವ ಜಾಗ ಏನಿದೆ ಅದು ಎರಡರದ್ದು ಒಂದೇನೆ. ಸೊ ಟ್ರಾನ್ಸ್ಪೋರ್ಟರ್ ಅಂತ ನಾವು ಕರಿತೀವಿ. ಸೊ ಸೆಲ್ಲಿಗೆ ಅದು ಒಳಗಡೆ ಬ್ಲಡ್ಡಿಗೆ ಸೇರ್ಕೋಬೇಕು ಅಂತಂದರೆ ಅದಕ್ಕೊಂದು ವೆಹಿಕಲ್ ಬೇಕು. ಅದು ಎರಡನ್ನೂ ಕರ್ಕೊಂಡು ಹೋಗೋ ವೆಹಿಕಲ್ ಏನಿದೆ ಅದು ಒಂದೇನೆ. ಸೊ ಯಾವುದಾದ್ರೂ ಒಂದನ್ನು ಮಾತ್ರ ತೊಗೊಂಡು ಹೋಗುತ್ತೆ. ನೀವು ಕ್ಯಾಲ್ಶಿಯಂ ಅಯನ್ ಎರಡನ್ನೂ ಒಟ್ಟಿಗೆ ಕೊಟ್ಟರೆ ಒಂದೇ ವೆಹಿಕಲ್ ಇರೋದು, ಯಾವುದಾದ್ರೂ ಒಂದನ್ನು ಮಾತ್ರ ತೊಗೊಳ್ಳೋಂಥದ್ದು. ಹೀಗೆ ಆವಾಗ ಏನಾಗುತ್ತೆ, ನೀವು ಎರಡೂ ತೊಗೊಂಡಿದ್ದೀರಾ, ನೀವು ಹೇಳ್ತೀರಿಲ್ಲ ನಾನು ಕ್ಯಾಲ್ಶಿಯಮು ತೊಗೊಂಡಿದ್ದೀನಿ, ಅಯನು ತೊಗೊಂಡಿದ್ದೀನಿ, ನನ್ನ ದೇಹಕ್ಕೆ ಸಾಕಾಗ್ತಿಲ್ಲ. ಯಾಕೆಂತಂದರೆ ಎರಡೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ನಾವು ಅದನ್ನು ಇಂಟ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಡ್ರಗ್ ಇಂಟ್ರ್ಯಾಕ್ಷನ್ಸ್ ಅಥವಾ ನ್ಯೂಟ್ರಿಯೆಂಟ್ ಇಂಟ್ರ್ಯಾಕ್ಷನ್ಸ್. ಕೆಲವೊಂದ್ಸಲಿ ಅದಕ್ಕೇ ನೀವು ಅತಿಯಾಗಿ ಎಲ್ಲ ಒಳ್ಳೆಯದನ್ನು ಒಟ್ಟಿಗೆ ಹಾಕ್ಕೊಂಡು ಸ್ವೀಕರಿಸಿದ್ರೆ ನಿಮಗೆ ರಿಸಲ್ಟ್
ಸಿಗಲ್ಲ. ಯಾಕೆಂತಂದರೆ ಒಂದಕ್ಕೊಂದು ಅದು ಒಂಥರ ಹೊಡೆದಾಟ್ಕೊಳ್ಳುತ್ತೆ. ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅದು ಮಾತ್ರ ಒಳಗಡೆ ಹೋಗುತ್ತೆ, ವೀಕ್ ಆಗಿರೋದು ಹೊರಗಡೆನೆ ಉಳ್ಕೊಳ್ಳುತ್ತೆ. ಈ ಕಾರಣದಿಂದಾಗಿ ನಾವು ಏನೇ ಸ್ವೀಕರಿಸೋದಾದರೂ ಅದಕ್ಕೆ ಆ ಟೈಮಿಂಗ್ಸ್ ಈಸ್ ಇಂಪಾರ್ಟೆಂಟ್ ಅಂತ ನಾವು ಹೇಳೋದು, ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳೋಂಥದ್ದು. ಇನ್ನು ಡ್ರಗ್ಗಳು ತಗೊಂಡಾಗ, ಡ್ರಗ್ ಅಂತಂದರೆ ನಮ್ದು ಯಾವುದೇ ಔಷಧಿಗಳು ತಗೊಂಡಾಗ ಆ ಔಷಧಿ ಏನು ಮಾಡುತ್ತೆ, ಈ ನ್ಯೂಟ್ರಿಯೆಂಟ್ಸ್ ನೀವು ಎಷ್ಟೇ ಚೆನ್ನಾಗಿ ಆಹಾರ ಸ್ವೀಕರಿಸಿದ್ರು ಕೆಲವೊಂದು ಎಬ್ಸಾರ್ಪ್ಷನನ್ನು ಕಮ್ಮಿ ಮಾಡುತ್ತೆ. ಉದಾಹರಣೆಗೆ ಈಗ ಡಯಾಬಿಟಿಕ್ ಮೆಡಿಕೇಶನ್ ತಗೊಂಡಾಗ ನಾವು ಯೂಶ್ವಲಿ B12 ಡೆಫಿಷಿಯನ್ಸಿನ ನೋಡ್ತೀವಿ. B12 ಕಮ್ಮಿ ಆಗುತ್ತೆ, ವಿಟಮಿನ್ ಡಿ ಕಮ್ಮಿ ಇರುತ್ತೆ. ಯಾಕಂದರೆ ದೇಹ ನೀವು ಎಷ್ಟೇ ತೊಗೊಂಡ್ರೂ ಅದು ಚೆನ್ನಾಗಿ ಹೀರುವಿಕೆ ಆಗಲ್ಲ. ಯಾಕಂತಂದರೆ ಈ ಮೆಡಿಕೇಷನ್ಸ್ ಏನಿದೆ, ಔಷಧಿಗಳು ಏನಿದೆ, ಅವುಗಳು ಫುಲ್ 100% ಇದನ್ನು ಎಬ್ಸಾರ್ಬ್ ಆಗೋಕ್ಕೆ ಬಿಡ್ತಾ ಇರಲ್ಲ. ಸೊ ಇದಕ್ಕೋಸ್ಕರ ಇದನ್ನು ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಹೀಗೆ ಲಾಂಗ್ ಟರ್ಮಲ್ಲಿ ನೀವು ಯಾವುದೋ ಒಂದು ಮೆಡಿಕೇಷನ್ಸ್ ಎಲ್ಲ ತೊಗೊಳ್ತಾ ಇರಬೇಕಾದ್ರೆ ಏನಾಗುತ್ತೆ, ಡೆಫಿಷಿಯನ್ಸಿ ಬರೋಂಥದ್ದು. ಈಗ ಅತಿ ಹೆಚ್ಚು ನಾವು ಕಾಣಿಸೋಂಥದ್ದು ನಮಗೆ ಎನಿಮಿಯಾ, ಅಂದರೆ ಹಿಮೋಗ್ಲೋಬಿನ್, ರಕ್ತದ ಅಂಶ, ರಕ್ತದ ಕ್ವಾಲಿಟಿ ಏನಿದೆ ಅದು ಕಮ್ಮಿ ಆಗೋಂಥದ್ದು. ಇದು ನಾವು ತುಂಬ ಸಾಮಾನ್ಯವಾಗಿ ನೋಡ್ತಾ ಇರೋಂಥದ್ದು. ಡಯಾಬಿಟೀಸ್ ಇದ್ದಾಗ ಎನೀಮಿಯಾ ಬರೋಂಥದ್ದು ಸರ್ವಸಾಮಾನ್ಯವಾಗಿ ನಾವು ನೋಡೋಂತಹ ಸಿಂಪ್ಟಮ್ಸ್. ನಾವು ಅದಕ್ಕೆ ಯಾವಾಗಲೂ ಹೇಳೋದು, ಅದು ಯಾಕೆಂತಂದರೆ ಓವರಾಲ್ ಡಯಾಬಿಟೀಸ್ ಅಂತಂದ ತಕ್ಷಣವೇ ಒಂದೊಂದು ಅಂಗಾಂಗಗಳು ತನ್ನ ಕೆಲಸಗಳನ್ನು ಕಮ್ಮಿ ಮಾಡ್ತಾ ಬರ್ತವೆ. ಅದರಲ್ಲಿ ಕಿಡ್ನಿನೂ ಇಂಪಾರ್ಟೆಂಟ್. ಸೊ ನಮಗೆ ಚೆನ್ನಾಗಿ ರಕ್ತ ಇರಬೇಕು, ನಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ರಕ್ತದ್ದು ಅಂತಂದರೆ ಕಿಡ್ನಿನೂ ಚೆನ್ನಾಗಿರಬೇಕು. ಡಯಾಬಿಟೀಸ್ ಬಂದಾಗ ಏನಾಗುತ್ತೆ, ಕಿಡ್ನಿ ಹೆಲ್ತ್ನೂ ಕಮ್ಮಿ ಆಗ್ತಾ ಬರುತ್ತೆ. ಕಿಡ್ನಿ ಹೆಲ್ತ್ ಕಮ್ಮಿ ಆದಾಗ ಏನಾಗುತ್ತೆ, ಅಯನ್ ಲೆವೆಲ್ಸ್, ಅಂದರೆ ಅಯನ್ ಉತ್ಪತ್ತಿ, ಏನು ಕಬ್ಬಿಣಾಂಶ ನಮ್ಮ ದೇಹ ಉತ್ಪತ್ತಿ ಮಾಡಿ ಅದನ್ನು ಪ್ರಾಸೆಸ್ ಮಾಡಬೇಕು, ಅದು ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. ಹೀಗೆ ಕಾಲಕ್ರಮೇಣದಲ್ಲಿ, ಅಂದರೆ ಹಲವಾರು ವರ್ಷಗಳದ್ದು ಆದಾಗ ಏನಾಗುತ್ತೆ, ನಮಗೆ ಡೆಫಿಷಿಯನ್ಸಿಗಳು ಕಾಣೋಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇವಾಗ ಡಯಾಬಿಟೀಸ್ ಇದ್ದು ಅಯರ್ನ್ ಡೆಫಿಷಿಯನ್ಸಿ ಇದ್ದಾಗ ನಾವು ಯಾವಾಗಲೂ ಹೇಳೋದೇನು ಅಂತಂದರೆ, ಮ್ಯಾನೇಜ್ಮೆಂಟ್ ಎರಡನ್ನೂ ಮಾಡಬೇಕು. ಕೇವಲ ನಾನು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಕಂಟ್ರೋಲ್ ಮಾಡಿಕೊಂಡು ಅಯರ್ನ್ ಲೆವೆಲ್ಸಿಗೆ ಏನು ತೊಗೊಂಡಿಲ್ಲ ಅಂದರೆ ಅದು ಸರಿ ಹೋಗಲ್ಲ. ಸೊ ಒಳ್ಳೆಯ ಕಬ್ಬಿಣ ಅಂಶ ಇರೋಂತಹ ಸೊಪ್ಪು ತರಕಾರಿಗಳನ್ನು ಅಥವಾ ಡ್ರೈ ಫ್ರೂಟ್ಸಲ್ಲಿ ಈಗ ಖರ್ಜೂರ ಇವುಗಳನ್ನೆಲ್ಲ ಸ್ವೀಕರಿಸೋ ಮುಖಾಂತರ ನಮ್ಮ ಅಯರ್ನ್ ಲೆವೆಲ್ಸನ್ನು ಜಾಸ್ತಿ ಮಾಡ್ಬೋದು. ಈ ಸೊಪ್ಪು ತರಕಾರಿಗಳಲ್ಲೂ ಈ ನುಗ್ಗೆ ಸೊಪ್ಪು ಇರ್ಬೋದು, ಅವುಗಳಲ್ಲೆಲ್ಲ ಜಾಸ್ತಿ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸಿಗೋಂಥದ್ದು. ಅದನ್ನು ಒಂದು ಹುಳಿ ಪದಾರ್ಥದ ಜೊತೆಗೆ ಸ್ವೀಕರಿಸಿದಾಗ ಇನ್ನೂ ಜಾಸ್ತಿ ಅಬ್ಸಾರ್ಪ್ಷನ್ ಆಗೋಂಥದ್ದು. ನಾವು ಹೇಳ್ತೀವಿ ಅಯರ್ನ್ ಜೊತೆಲಿ ವಿಟಮಿನ್ ಸಿ ಇರಬೇಕು ಅಂತ. ಸೊ ನೀವು ಯಾವುದೇ ಒಂದು ಸೊಪ್ಪಿನ ಪದಾರ್ಥ ತಗೊಳ್ಳೋದಾದರೆ ಅದ್ರ ಜೊತೆಲಿ ಈ ಥರ ಟೊಮ್ಯಾಟೊ ಬಳಸೋದು ಅಥವಾ ಇನ್ನು ಹುಳಿ ಪದಾರ್ಥ, ಹುಳಿ ಹಾಕಿ ಅಡುಗೆ ಮಾಡ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗೋಂಥದ್ದು. ಹೀಗೆ ಒಂದು ಪ್ಯಾಟರ್ನಲ್ಲಿ ಸ್ವೀಕರಿಸಿದಾಗ ನಾವು ಅಯರ್ನ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ಜೊತೆಗೆ ಡಯಾಬಿಟಿಕ್ಗೆ, ಅಂದರೆ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಏನು ಬೇಕೋ ಅವುಗಳನ್ನು ಸ್ವೀಕರಿಸಿದಾಗ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.